ಎಲ್ಲರಿಗೂ ಇವತ್ತು ಬದಲಾವಣೆ ಬೇಕು. ನಮ್ಮ ಸಮಾಜ ಸರಿ ಸರಿ ಇಲ್ಲ, ಹೋಗ್ಬೇಕು, ಹೌದು. ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಎಲ್ಲರ ಬಗ್ಗೆ ಕಾಮೆಂಟ್ ಮಾಡ್ತಾರೆ. ಅವ್ರ ಮನಸ್ಸಲ್ಲೂ ಆಲೋಚನೆಗಳಿರುತ್ತೆ, ಇರುತ್ತೆ. ನಾನು ಬದಲಾಯಿಸಬೇಕು ಅಂತ. ಬಟ್ ಇವತ್ತಿಗೂ ಒಂದು ಕಸ ಹಾಕಬೇಕು ಅಂತ ಅಂದರೆ ಆ ಸೆಗ್ರಿಗೇಷನ್ ಮಾಡಿ 2 ಬ್ಯಾಸ್ಕೆಟಿಗೆ ಹಾಕಲ್ಲ. ಸೊ ನೀವು ಹೇಳ್ತಿರೋದು ಮನಸ್ಸಲ್ಲಿರುತ್ತೆ ಬಟ್ ಮಾಡಲ್ಲ. ಮಾಡದೇ ಇರೋದಕ್ಕೆ ಒತ್ತಡಗಳು, ಇದಕ್ಕೆ ಯಾರ ಜವಾಬ್ದಾರಿ? ಅವರ ದೌರ್ಬಲ್ಯಗಳು, ವೀಕ್ನೆಸ್ಗಳು, ಅದನ್ನು ಮೀರೋದಕ್ಕೆ ಆಗದೆ ಇರುವಂಥ ಹೌದು. ಬಹಳ ಈಗ ತೀರ್ಮಾನಗಳು ಎಷ್ಟು ಗೊಂದಲವಾಗಿರುತ್ತೆ ಅಂದರೆ, ಈಗ ನಾವು ಓಟ್ ಹಾಕೋದಕ್ಕೆ ಹೋದಾಗಲೇ ಎಷ್ಟೋ ಜನ, ಅರ್ಧ ಮುಕ್ಕಾಲು ಜನ ಅಲ್ಲಿಗೆ ಹೋಗೋ ತನಕ ಯಾವುದಕ್ಕೆ ಹಾಕ್ತೀವಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಏನು ಯೋಚನೆ ಮಾಡಿ ಹಾಕ್ಬೇಕು ಜನ ಓಟು. ಓಟಿನ ವಿಚಾರಕ್ಕೆ ಬಂದರೆ ನಾವು ಅದು ಭಾಳ ಸೀರಿಯಸ್ ವಿಚಾರ ಆಗಿಬಿಡುತ್ತೆ. ನಾನು ಡೆಮಾಕ್ರಸಿಲಿ ಯಾವಾಗಲೂ ಹೇಳ್ತೀನಿ, ಡೆಮಾಕ್ರಸಿಲಿ ನಾವು ಏನು ತಿನ್ನಬೇಕು, ಯಾವ ಬಟ್ಟೆ ಹಾಕಬೇಕು, ನಾವು ಏನು ಓದಬೇಕು, ನಾವು ಹೋಗೋ ರಸ್ತೆ ಹೇಗಿರಬೇಕು, ನಮ್ಮ ಮಕ್ಕಳು ಯಾವ ಥರ ಕೆಲಸ ಮಾಡಬೇಕು, ಎಲ್ಲ ತೀರ್ಮಾನ ಮಾಡೋದು ನಮ್ಮ ಓಟು, ನಾವು ಆಯ್ಕೆ ಮಾಡುವಂಥ ಜನಪ್ರತಿನಿಧಿಗಳು ಅಂತ. ಸೊ ಇದನ್ನೆಲ್ಲ ನೋಡಿ ಹಾಕಬೇಕು ಓಟು. ಆದರೆ ನಮ್ಮ ಜನ ಏನು ಮಾಡ್ತಿದ್ದಾರೆ, ಜಾತಿ ನೋಡ್ತಾರೆ, ಹಿಂದಿನ ರಾತ್ರಿ ಬಂದು ಯಾರೋ ದುಡ್ಡು ಕೊಟ್ಟಿದ್ದಾರಾ ಅಂತ ನೋಡ್ತಾರೆ. ನಮ್ಮನ್ನು ಇವತ್ತಲ್ಲಿ ದಾರಿನಲ್ಲಿ ಯಾವ ಪಕ್ಷದವ್ರು ಮಾತನಾಡ್ಸೋರು ಓಟ್ ಬೂತ್ಗೆ ಹೋಗೋದಕ್ಕೆ ಮೊದಲು ಒಂದು 10-20% ಓಟು ನನ್ನ ಪ್ರಕಾರ ಬೂತ್ ಹತ್ರ ಇರುವಂಥ ಮಾಹೋಲ್ ಏನು ಎನ್ವೈರ್ನ್ಮೆಂಟ್ ನೋಡಿ ಬದಲಾಗುತ್ತೆ. ಜನ ಅಲ್ಲಿ ಹೋಗ್ತಾರೆ, ಯಾರೋ ಒಬ್ಬರು ಸಾರ್ ಹಿಂಗೆ ಅಂತಾರೆ, ಇನ್ನೊಬ್ಬ ಹಿಂಗೆ ಅಂತಾರೆ, ಯಾರೋ ಒಬ್ರು ಅವ್ರಿಗೆ ಬೇಕಾದವ್ರು ಏನೋ ತೋರಿಸಿದ್ರಾ ಅದಕ್ಕೆ ಹೋಗಿ ಓಟ್ ಹಾಕೋ ಜನ ಇದ್ದಾರೆ. ಒಂದು ತುಂಬ ಜನ ಅಲ್ಲದೆ ಇರೋ 10-20% ಜನ ದೇ ಡಿಸೈಡ್ ಆನ್ ದ ಡೇ ಆಫ್ ದ ಇವತ್ತು ಯಂಗ್ಸ್ಟರ್ಸ್. ಯಾಕಂದರೆ ಅವರಿಗೆ ಕನೆಕ್ಟ್ ಇಲ್ಲ, ಯಾರಿಗೆ ಅವರ ರೆಪ್ರೆಸೆಂಟೇಟಿವ್ ಅವ್ರಿಗೂ ಕನೆಕ್ಟ್ ಆಗಿಲ್ಲ ಅವರು. ಹಾಗಾಗಿ ಅವನ ಪಾರ್ಟಿಯಿಂದ ಆಗಲಿ ಅವನಿಂದಾಗಲಿ ಇನ್ಫ್ಲುಯೆನ್ಸ್ ಆಗಿ ಓಟ್ ಹಾಕುವಂಥ ಜನ ಕಡಿಮೆ ಜನ ಈಗಲೂ ಇದ್ದಾರೆ. ಇವತ್ತು ಎಲ್ಲ ಗೊತ್ತಾಗುತ್ತಲ್ಲ ಅಲ್ಲ, ಇವತ್ತು ಎಲ್ಲ ವಿಷಯಗಳು ತಿಳ್ಕೊಬೋದು, ಫೋನಲ್ಲೇ ತಿಳ್ಕೊಬೋದು. ಅಂದರೆ ನಮ್ಮ ಯುವ ಜನತೆ ಒಂದು ಸ್ವಲ್ಪ ಇವಾಗ ನಿಮ್ಮ ಜನ್ರೇಷನು ಸರ್ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಅದನ್ನೆಲ್ಲ ನೋಡಿ ಯೋಚನೆ ಮಾಡಿ ಹಾಕ್ಬೇಕಲ್ವಾ? ಈಗ ನಿಮಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ನಾಲೆಡ್ಜಾ ವಿಸ್ಡಮ್ಮು ನಾಲೆಡ್ಜ್ಗೆ ಏನು ಡಿಫ್ರೆನ್ಸ್? ನಾಲೆಡ್ಜು ಮಾಹಿತಿ ಏನು ಬೇಕಾದರೂ ನಿಮ್ಗೆ ಗೊತ್ತಿದೆ, ಆದರೆ ವಿಸ್ಡಮ್ಮು ನಾವೇನು ಮಾಡಬೇಕು ಅಂತ ತೀರ್ಮಾನ ಮಾಡೋದು. ಅದನ್ನೇ ನಾವು ಕನ್ನಡದಲ್ಲಿ ವಿವೇಕ ಅಂತೀವಿ. ಹೌದು, ವಿವೇಕ, ಯು ಆ್ಯಕ್ಟ್ ಆನ್ ದ ನಾಲೆಡ್ಜ್ ದಟ್ ಯು ಹ್ಯಾವ್ ವಿತ್ ಇದರ್ ಟ್ರೂತ್ ಆಗಲಿ ಯಾವುದನ್ನೋ ಒಂದು ಹಿಡ್ಕೊಂಡು ನಾವು ತೀರ್ಮಾನ ಮಾಡುವಂಥದ್ದು ಅಲ್ವಾ. ವಿವೇಕ ಎಲ್ರಿಗೂ ಇರುತ್ತೆ, ಎಲ್ಲ ಟೈಮಲ್ಲೂ ಇರುತ್ತೆ ಅಂತ ಹೇಳೋದಕ್ಕೆ. ಆದರೆ ನಾಲೆಡ್ಜ್ ಎಲ್ರಿಗೂ ಇರ್ಬೋದು. ನೀವು ಹೇಳಿದಾಗೆ ಇವತ್ತೆಲ್ಲ ಫಿಂಗರ್ ಟಿಪ್ಸಲ್ಲಿದೆ, ಮೊಬೈಲಲ್ಲಿ ನಮ್ಗೆ ಬೇಕಾದಷ್ಟು ಇನ್ಫಾರ್ಮೇಷನ್ ಸಿಗ್ತಾಯಿದೆ. ಇನ್ಫಾರ್ಮೇಷನ್ ನಾಲೆಡ್ಜ್ ತುಂಬ ವ್ಯತ್ಯಾಸ ಏನಿರೋದಿಲ್ಲ. ಆದರೆ ಆ ಇನ್ಫಾರ್ಮೇಷನಲ್ಲಿ ಯಾವುದು ನಮಗೆ ಸೂಕ್ತವಾದದ್ದು ಅನ್ನೋದು ಒಂಥರದ ನಾಲೆಡ್ಜು. ಆದರೆ ಅದರಲ್ಲಿ ನಾವು ಯಾವ ತೀರ್ಮಾನನ ತಗೊಳ್ಬೇಕು ಅನ್ನೋದು ನಮ್ಮ ಇನ್ಸ್ಟಿಂಕ್ಟ್ಸ್ ಆಗಲಿ, ನಮ್ಮ ಹಿನ್ನೆಲೆ ಆಗಲಿ, ಅಥವಾ ನಾವು ನಮ್ಮ ವೈಚಾರಿಕ ಬದ್ಧತೆ ಆಗಲಿ, ಇವು ತೀರ್ಮಾನ ಮಾಡುತ್ತೆ. ಈಗ ಆ ವಿವೇಕದ ಕೊರತೆ ಇದೆ ಇವತ್ತು. ಆದರೆ ನಮಗಲ್ಲಿನ ಸಮಸ್ಯೆ ಏನು ಅಂದರೆ, ನಾವು ವೇರ್ ಓನ್ಲಿ 70+ ಇಯರ್ಸ್ ಆಫ್ ಡೆಮಾಕ್ರಸಿ ನಮ್ಮ ದೇಶದ್ದು. ಹಾಗಾಗಿ ಹಿಂದಿನವರಿಗೆ ನಾವು ರಾಜಕೀಯವಾಗಿ ಏನೋ ತೀರ್ಮಾನ ತಗೊಳ್ಬೇಕು, ನಮ್ಮ ಮೇಲೆ ದೇಶ ನಡೆಯುತ್ತೆ ಅನ್ನೋ ಸಮಸ್ಯೆ ಇರಲಿಲ್ಲ, ಅಥವಾ ಇದೇ ಇರಲಿಲ್ಲ, ಯೋಚನೆ ಆಗಲಿ ಅಥವಾ ಸಿಚುವೇಷನ್ನೇ ಇರಲಿಲ್ವಲ್ಲ. ಆದರೆ ಇವತ್ತಿಗೆ ನಾವು ಆ ವಿವೇಕವನ್ನು ಜಾಸ್ತಿ ಇಟ್ಕೊಂಡ್ರೆ ಮಾತ್ರ ನಮ್ಮ ದೇಶ ಒಂದು ಒಳ್ಳೆಯ ಪ್ರಬುದ್ಧ ಡೆಮಾಕ್ರಸಿ ಆಗುತ್ತೆ. ಈಗ ಯುರೋಪಿಯನ್, ವಿಶೇಷವಾಗಿ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸಲ್ಲಿ ಮೋಸ್ಟ್ ಆಫ್ ದ ಯುರೋಪಿಯನ್ ಕಂಟ್ರೀಸ್ ಆಗಿ ನೋಡಿದ್ರೆ ಒಂದಷ್ಟು ವಿವೇಕ ಬೇರೆ ಕಡೆಯವ್ರಿಗಿಂತ ಜಾಸ್ತಿ ಇದೆ. ಆದರೆ ಅವ್ರಿಗಿಂತ ಕಡಿಮೆ ಅಮೇರಿಕಾದಲ್ಲಿ, ಯು ಎಸ್ಗಿಂತ ಕಡಿಮೆ ಇನ್ನು ಥರ್ಡ್ ವರ್ಲ್ಡ್ ಕಂಟ್ರೀಸಲ್ಲಿ ನಮ್ಮ ದೇಶದಲ್ಲೂ ವಿವೇಕ ಕಡಿಮೆ ಇದೆ. ವಿವೇಕ ಮತ್ತು ಎಲ್ಲ ಒಂದು ಕಡೆ ಬೂಟಾಟಿಕೆ ಜಾಸ್ತಿನಾ, ಹಿಪಾಕ್ರಸಿ, ಬೂಟಾಟಿಕೆ. ಎಷ್ಟೊಂದು ಬರೀತಾರೆ ಇದ್ರ ಬಗ್ಗೆ, ನಮ್ಮ ದೇಶ ಹಾಳಾಗ್ತಾ ಇದೆ ಅಂದರೆ ಯಾರೋ ಬೇರೆಯವರು ಬೇರೆ ಕಡೆಯಿಂದ ಬಂದು ಅದನ್ನು ಬಚಾವ್ ಮಾಡಬೇಕು, ಆದರೆ ನಾವು ಅದಕ್ಕೆ 1% ಅಷ್ಟು ನಾವು ಅದಕ್ಕೇನು ಕೊಡುಗೆ ಕೊಡೋದು. ಇದು ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮಗೆ ಈ ನಮ್ಮ ದೇಶದ ಬಹುಸಂಖ್ಯಾತ ಜನರಿಗೆ ಯಾವತ್ತೂ ಈ ಥರದ ತೀರ್ಮಾನಗಳು ತೆಗೆದುಕೊಳ್ಳುವಂತಹ ಅವಕಾಶನೇ ಸಿಕ್ಕಿರಲಿಲ್ಲ. ನಮ್ಮ ಇಂಡಿಯಾ ಇದರಲ್ಲಿ ಈ ಮುಸ್ಲಿಮ್ಸ್ ಬಂದು ಇನ್ವೈಟ್ ಮಾಡೋದಕ್ಕೆ ಮೊದಲು ಅಂದರೆ 1000 years ಬ್ಯಾಕ್ ಬಹುತೇಕ ಆವಾಗ ಕ್ಯಾಸ್ಟ್ ಮೇಲೆ ಸೊಸೈಟಿ ನಡೀತಾ ಇತ್ತು. ಕ್ಯಾಸ್ಟ್ ಮೇಲೆ ಸೊಸೈಟಿ ನಡೀತಿದ್ದಾಗ 1 ಅಥವಾ 2 ಕ್ಯಾಸ್ಟಿನ ಜನ ಅಥವಾ ಮೇಲ್ ಜಾತಿ ಅಂತ ಹೇಳ್ತಿದ್ರು, ಅವರೇನೇ ಬಹುತೇಕವಾಗಿ ಎಲ್ಲರ ಪರವಾಗೂ ತೀರ್ಮಾನ ತೆಗೆದುಕೊಳ್ತಾ ಇದ್ರು. ಮಿಕ್ಕ ಕೆಲವ್ರಿಗೆ ಅವ್ರು ಹೇಳ್ದಂಗೆ ಇವ್ರು ಮಾಡಬೇಕು, ಜೀತ ಮಾಡಬೇಕು ಅನ್ನೋದಿತ್ತೆ ಹೊರತು ಮಿಕ್ಕ ಅದು ಮತೀಯ ವಿಚಾರ ಇರ್ಬೋದು ಅಥವಾ ನಾನು ಧಾರ್ಮಿಕ ಅನ್ನೋದಿಲ್ಲ, ಇವೆಲ್ಲ ಮತೀಯ ಅಂತ ಹೇಳ್ತೀನಿ ನಾನು. ಇಟ್ಸ್ ನಾಟ್ ರಿಲಿಜನ್ ಅನ್ನೋದು ಬೇರೆ ಪದ ಆಗುತ್ತೆ. ಅದೇ ಧರ್ಮ ಅಂತ ಬಂದಾಗ ಅದೊಂದು ಸತ್ಯ, ನ್ಯಾಯ, ನೀತಿ ಇರುವಂಥದ್ದು ಧರ್ಮ ಅಂತ. ಸೊ ನಾನಾಗಿ ಧಾರ್ಮಿಕ ಅಂತ ಹೇಳೋದಿಲ್ಲ. ಆದರೆ ಇಂಥ ವಿಚಾರಗಳಲ್ಲಿ ಕೆಲವೊಂದು 1-2 ವರ್ಗದ ಜನ ಅಥವಾ ಜಾತಿಯ ಜನ ತೀರ್ಮಾನ ಮಾಡ್ತಾಯಿದ್ರು. ಹಾಗಾಗಿ ಮಿಕ್ಕವ್ರಿಗೆಲ್ಲ ಯಾವತ್ತೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು
ಅಂದರೆ ಇಡೀ ಸೊಸೈಟಿ ಪರವಾಗಿ ನಾನು ಯೋಚನೆ ಮಾಡಬೇಕು ಅನ್ನೋದಿರಲಿಲ್ಲ. ಅಪ್ಪ ನನ್ನ ಕುಟುಂಬ, ನಮ್ಮ ಜಾತಿ ಅಥವಾ ನಮ್ಮ ಸಂಪ್ರದಾಯಗಳು ಅನ್ನೋದಷ್ಟೇ ಇತ್ತು. ಹಾಗಾಗಿ ಈ 70 ವರ್ಷಗಳಿಂದ ಈಚೆಗೆ ಏನು ನಮ್ಗೆ ಸ್ವಾತಂತ್ರ್ಯ ಬಂದ ಮೇಲೆ ಬಂದಿದೆ, ಇದು ಹೊಸ ಜವಾಬ್ದಾರಿ. ಆಮೇಲೆ ಇದು DNA. ಈಗ ಅಮೇರಿಕಾ ಇವತ್ತಿಗೆ 250 ವರ್ಷದ ಡೆಮಾಕ್ರಸಿ, ಇಂಗ್ಲೆಂಡು, ಫ್ರಾನ್ಸ್ ಎಲ್ಲ ಅವ್ರಿನ್ನೂ ಸ್ವಲ್ಪ ಜಾಸ್ತಿ. ಆದರೆ ಅವರು ಇದಕ್ಕೆ ಮೊದಲು 70-80 ವರ್ಷದಿಂದ ನಿಮಗೆ ತುಂಬ ಜಾಸ್ತಿ ಬೇಡ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶದಲ್ಲಿ ಜಾತಿ, ಕುಲ, ಮತ ಅನ್ನೋದೇ 1952ನಲ್ಲಿ ಹೋಗಿ ಜನ ವೋಟ್ ಹಾಕಿದ್ರು. ನೋ ಬಡಿ ಸ್ಟಾಪ್ಡ್. ಇವನು ಅವತ್ತು ಇವನು ಅನ್ಟಚಬಲ್ಲು, ಇವನು SC, ಇವನು ST, ಇವನು ಕೆಳಜಾತಿಯವನು, ನೋ ಯು ಶುಡ್ ನಾಟ್ ಕಮ್ ಟು ಪೋಲಿಂಗ್ ಬೂತ್ ಅಂತ ಹೇಳಲಿಲ್ಲ. ಬಟ್ ಇನ್ 1960-65 ತನಕನೂ ಇನ್ ಅಮೇರಿಕಾ ಬ್ಲ್ಯಾಕ್ಸ್ ವರ್ ಸ್ಟಾಪ್, ನಾಟ್ ಇನ್ ಎವ್ರಿ ಸ್ಟೇಟ್ ಆನ್ ಎವ್ರಿ ಪ್ಲೇಸ್, ಬಟ್ ಸಮ್ ಸದರ್ನ್ ಸ್ಟೇಟ್ಸಲ್ಲಿ, ಮಿಸಿಸಿಪ್ಪಿ, ಮಿಝೋರಿ ಆ ಥರ ಕಡೆಗಳಲ್ಲೆಲ್ಲ ಬ್ಲ್ಯಾಕ್ಸ್ ವರ್ ಸ್ಟಾಪ್ಡ್ ಫ್ರಮ್ ವೋಟಿಂಗ್. ಆದರೆ ನಮ್ಮ ದೇಶದಲ್ಲಿ ಆ ಥರ ಇರಲಿಲ್ಲ. ಆದರೆ ಅಲ್ಲಿಗೆ ಅಷ್ಟೊತ್ತಿಗೆ ಅವ್ರಿಗೆ 150-200 ವರ್ಷ ಆಗಿತ್ತು. ಎಮ್ಯಾನ್ಸಿಪೇಷನ್, ಅಬ್ರಹಾಂ ಲಿಂಕನ್ ಎಲ್ಲ ಬಂದಿದ್ರು. ಬಟ್ ಐ ಹ್ಯಾವ್ ಎ ಡ್ರೀಮ್ ಅಂತ ಹೇಳೋ ತನಕ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಬಂದು ಮೆನಿ ಬ್ಲ್ಯಾಕ್ಸ್ ವರ್ ನಾಟ್ ಇನ್ ಅ ಪೊಸಿಷನ್ ಟು ಗೋ ಅಂಡ್ ವೋಟ್, ಎಸ್ಪೆಷಲಿ ಇನ್ ಸದರ್ನ್ ಸ್ಟೇಟ್ಸ್. ಬ್ಲ್ಯಾಕ್ಸು ವೈಟ್ಸು ಸೆಗ್ರಿಗೇಷನ್ ಇತ್ತು. ಅಲ್ಲಿ ಬಸ್ಸಲ್ಲಿ ಒಂದು ರೋಸಾ ಪಾರ್ಕರ್ ಅಂತ ಒಬ್ಬ ಹೆಣ್ಣುಮಗಳು ಬಸ್ಸಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಕ್ರಾಂತಿ ಶುರುವಾಯಿತು 1960ಸಲ್ಲಿ. ಸೊ ಇವೆಲ್ಲ 50-60ಸಲ್ಲಿ ಇವೆಲ್ಲ ನೋಡಿದಾಗ ನಾವು ನಮ್ಮ ದೇಶದ DNA ಇನ್ನೂ ಹೊಂದ್ಕೊಳ್ಬೇಕಾಗಿದೆ ಯಾವುದಕ್ಕೆ, ಈ ಹೊಸ ಡೆಮಾಕ್ರಸಿ ಅನ್ನೋ ವ್ಯವಸ್ಥೆಗೆ, ಆ ವಿಚಾರಕ್ಕೆ. ಹಾಗಾಗಿನೇ ಮೆನಿ ಪೀಪಲ್ ಡೋಂಟ್ ಥಿಂಕ್ ದಟ್ ದೇರ್ ವೋಟ್ ಡಿಸೈಡ್ಸ್ ದೇರ್ ಫೇಟ್ ಅಂತ. ಇನ್ ಎ ಡೆಮಾಕ್ರಸಿ ದೇ ಶುಡ್ ಥಿಂಕ್, ನನ್ನ ಓಟು ನನ್ನ ಭವಿಷ್ಯವನ್ನು, ಭವಿತವ್ಯವನ್ನು, ನನ್ನ ಮುಂದಿನ ತಲೆಮಾರುಗಳ ಭವಿತವ್ಯವನ್ನು ಬರೆಯುತ್ತೆ ಅನ್ನೋದು ಭಾಳ ಜನಕ್ಕೆ ಅರ್ಥ ಆಗಿಲ್ಲ. ಅದರಿಂದನೇ ಇರ್ರೆಸ್ಪಾನ್ಸಿಬಲ್ ವೋಟ್ ಅಲ್ಲ, ಅದು ಇಗ್ನೋರೆಂಟ್ ವೋಟ್. ಅದು ನನಗೊಂದು ಡೌಟ್ ಇದೆ. ನೀವೊಂದು ಮಾತು ಹೇಳಿದ್ರಿ ಇವಾಗ, ನನ್ನ ಕುಟುಂಬ ಅಂತ ಯೋಚನೆ ಮಾಡ್ತಾರೆ, ಅದು ಮತ್ತೆ ನನ್ನ ಸಮಾಜ ಅದೆರಡು ಬೇರೆದು ಅಂತ. ಬಟ್ ಒಂದು ಸ್ವಲ್ಪ ಹೊತ್ತು ಮುಂಚೆ ಇನ್ನೊಂದು ಮಾತು ಹೇಳಿದ್ರಿ ನೀವು, ನಮ್ಮ ಸಮಾಜ ಒಳ್ಳೇದಾದರೆ ನನ್ನ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಅಂತ. ನನಗೂ ಹಾಗೆ ಅನಿಸುತ್ತೆ. ಯಾಕೆಂದರೆ ಇವತ್ತು ನಾವು ನನ್ನ ಕುಟುಂಬ ಅಂತ ವ್ಯತ್ಯಾಸ ಮಾಡಿದ್ರೆ, ನನ್ನ ಕುಟುಂಬ ಮತ್ತು ನನ್ನ ಸಮಾಜ ಅಂತ ಅಂದರೆ, ಬಿಕಾಸ್ ಸಮಾಜದ ಪರಿಣಾಮ ಸಂಪೂರ್ಣವಾಗಿ ನಮ್ಮ ಕುಟುಂಬದ ಮೇಲೆ ಬೀರುತ್ತೆ. ಸೊ ಇವತ್ತು ಜನ ಎಲ್ಲೋ ಒಂದು ಕಡೆ ಆ ಪ್ರಬುದ್ಧತೆ ಬರಬೇಕು. ಸಮಾಜದಲ್ಲಿ ಏನು ನಡೀತಾ ಇದೆಯೋ ಇವತ್ತು ಎಲ್ಲ ವಿಷಯಗಳು, ಡ್ರಗ್ಸ್ ಆರೋ ಆಗಲಿ, ಆತ್ಮಹತ್ಯೆ ಆಗಲಿ, ಮಕ್ಕಳ ಮಾನಸಿಕ ಸ್ಥಿತಿ ಆಗಲಿ, ಎಲ್ಲ ಒಂದು ಶಿಕ್ಷಣ, ಎಲ್ಲ ವ್ಯವಸ್ಥೆಗಳು ಸಮಾಜ ಹೇಗೆ ನಡೆಯುತ್ತೋ, ಸೊ ಅದು ಎಲ್ಲೋ ಒಂದು ಕಡೆ ಅದು ಡಿಫ್ರೆನ್ಸೇ ಇಲ್ಲ. ಬಟ್ ನಮ್ಮ ಜನ ಹೇಳಿದಾಗೆ ಅದು ಅವೆರಡಕ್ಕೂ ಇಂಟರ್ಲಿಂಕ್ ಸಂಬಂಧ ಇದೆ ಅಂತ ಭಾಳ ಜನಕ್ಕೆ ಅನಿಸಿಲ್ಲ. ಇಂಗ್ಲೀಷಲ್ಲಿ ಯಾವುದೋ ಒಂದು ಮಾತಿದೆಯಲ್ವಾ, ರೈಸಿಂಗ್ ಟೈಡ್ ಲಿಫ್ಟ್ಸ್ ಆಲ್ ದ ಬೋಟ್ಸ್ ಅಂತ. ಒಂದು ಸಮುದ್ರದಲ್ಲಿ ಉಬ್ರ ಬಂತು ಅಂದರೆ ಅದೆಲ್ಲ ದೋಣಿಗಳನ್ನು ಮೇಲಕ್ಕೆ ಎತ್ತುತ್ತೆ ಅಂತ. ಸೊ ಅದೇ ಥರಕ್ಕೆ ಒಂದು ಸಮಾಜ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅಂದರೆ ಅಲ್ಲಿರೋ ತುಂಬ ಕೆಳಹಂತದ ಅಥವಾ ಕೊನೆ ಮಹಿಳೆ ಮನುಷ್ಯನಿಗೂ ಒಂದು ಲಾಭ ಆಗುತ್ತೆ. ಈಗ ಇನ್ನೊಂದೇನೋ ಒಂದಿದೆ, ಕೇಕ್, ಎ ಬಿಗ್ಗರ್ ಪೀಸ್ ಇನ್ ಎ ಸ್ಮಾಲ್ ಕೇಕ್ ಆರ್ ಎ ಸ್ಮಾಲ್ ಪೀಸ್ ಇನ್ ಎ ಬಿಗ್ ಕೇಕ್. ಸೊ ನಮ್ಮದು ಸಮಾಜ ಆ ಥರಕ್ಕೆ ಡೆವಲಪ್ ಆಗ್ತಾ ಹೋಗ್ತಿದ್ದಂಗೆ, ಇಲ್ಲಿನ ಆಸ್ತಿ ಸಂಪತ್ತು ಹಕ್ಕುಗಳು ಬೆಳೀತಾ ಹೋಗ್ತಿದ್ದಂಗೆ, ದ ಲಾಸ್ಟ್ ಪರ್ಸನ್ ವಿಲ್ ಆಲ್ಸೋ ಹ್ಯಾವ್ ಸಮ್ ಸೇ. ಆದರೆ ಮಿಕ್ಕಾಗಿ ಅದಿಲ್ಲ ಅಂದಾಗ ಎಷ್ಟು ಶ್ರೀಮಂತಿಕೆ ಇದ್ರೇನು. ಈಗ ನಾವು ಇಲಾನ್ ಮಸ್ಕ್ ಈಸ್ ದ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್. ಬಿಫೋರ್ 1940 or 1950 ನಿಜಾಮ್ ಆಫ್ ಹೈದ್ರಾಬಾದ್ ವಾಸ್ ದ ರಿಚೆಸ್ಟ್ ಪರ್ಸನ್ ಆನ್ ಅರ್ತ್. ಬಟ್ ಇದು ಪ್ರಿನ್ಸ್ಲಿ ಸ್ಟೇಟ್, ಇಟ್ ವಾಸ್ ಅಂಡರ್ ಬ್ರಿಟಿಷ್. ಅವ್ನು ಬ್ರಿಟಿಷ್ ಕೆಳಗಡೆ ಇದ್ದ, ಅವ್ನ ಕೆಳಗಡೆ ನಿಜಾಮ್. ನಮ್ಮ ಕರ್ನಾಟಕದ 5 ಜಿಲ್ಲೆಗಳು ಅವತ್ತು ನಿಜಾಮನ ಕೆಳಗಡೆ ಇದ್ವು. ಬಟ್ ವರ್ ದೇ ಆಲ್ ಎನಿ ರಿಚ್. ಇವತ್ತಿಗೂ ದ ಮೋಸ್ಟ್ ಬ್ಯಾಕ್ವರ್ಡ್ ಏರಿಯಾ ಇನ್ ಕರ್ನಾಟಕ ಈಸ್ 5 ಡಿಸ್ಟ್ರಿಕ್ಟ್ಸ್ ಆಫ್ ಕಲ್ಯಾಣ ಕರ್ನಾಟಕ. ಇವಾಗ 7 ಆಗಿದೆ. ಆದರೆ ಅದರಲ್ಲಿರುವಂಥದ್ದು ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಈ 5 ಜಿಲ್ಲೆಗಳು ಆವತ್ತು ನಿಜಾಮನ ಆಡಳಿತದಲ್ಲಿತ್ತು. ಬಟ್ ನಿಜಾಮ್ ವಾಸ್ ದ ರಿಚೆಸ್ಟ್ ಪರ್ಸನ್ ಆನ್ ಅರ್ತ್ ಆವತ್ತಿಗೆ. ಸೊ ಹಾಗಾಗಿ ಆ ಇಡೀ ಸಮಾಜ ಅಭಿವೃದ್ಧಿ ಆದಾಗ ಅಲ್ಲಿರುವಂಥ ಎಲ್ರಿಗೂ ಅವಕಾಶ ಸಿಗುತ್ತೆ. ಸಮಾಜ ಅಭಿವೃದ್ಧಿ ಆಗದೆ ಇವತ್ತು ಅಮೇರಿಕದಲ್ಲಿ 1% or 2% ಆಫ್ ದ ಪೀಪಲ್ ಹ್ಯಾವ್ ಸಮ್ 70, 80, 90% ಆಫ್ ದ ವೆಲ್ತ್. ನಮ್ಮ ಇಂಡಿಯಾದಲ್ಲಿ ಅಷ್ಟಿರಲಿಲ್ಲ, ಆ ಥರದ ಆರ್ಥಿಕ ಅಸಮಾನತೆ ಇರಲಿಲ್ಲ. ಸಿ ಜಿಮ್ಮಿ ಕಾರ್ಟರ್, ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಹಿಮ್. ಅವನು ತಿರೋದಾಗ ಹಿ ರೋಟ್ ಎ ಬುಕ್ ಸಮ್ ಟೈಮ್ ಬ್ಯಾಕ್, ಯಾವುದೋ ಒಂದು, ಆ ಜಿಮ್ಮಿ ಕಾರ್ಟರ್ಲ್ಲ ನೋಬೆಲ್ ಬಂದಿದ್ದ ಒಬ್ಬ ಯೂತನ್ನು ಬರೆದಿದ್ದ ಎಕನಾಮಿಕ್ಸ್ ಬಗ್ಗೆ. ಅಮೇರಿಕಾದಲ್ಲಿ ಇನಿಕ್ವಾಲಿಟಿ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ. ವಿ ಆರ್ ಸೀಯಿಂಗ್ ದಟ್ ಇನ್ ಇಂಡಿಯಾ. ಬಟ್ ಯಾರೂ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ಎಕನಾಮಿಕ್ ಇನಿಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇಲ್ಲ. ಹೆಂಗೋ ಜನಕ್ಕೆ ದುಡ್ಡು ಸಿಕ್ಕರೆ ಸಾಕು, ಬದುಕಿದ್ರೆ ಸಾಕು, ಆ ಥರದ ಒಂದು ಇದಕ್ಕೆ ಬಂದರೆ ಸಾಕು ಅಂತಿದ್ದಾರೆ. ಇನಿಕ್ವಾಲಿಟಿ ವಿಲ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಸೇಫ್ ಗಾರ್ಡಿಂಗ್ ದ ಡೆಮಾಕ್ರಸಿ. ಎಕನಾಮಿಕ್ ಈಕ್ವಾಲಿಟಿ, ಇನಿಕ್ವಾಲಿಟಿ ವಿಲ್ ಡೆಸ್ಟ್ರಾಯ್ ಡೆಮಾಕ್ರಸಿ. ಸೊ ಅದು
ನಾವು ಅದನ್ನು ಖಾತ್ರಿ ಮಾಡ್ಕೊಳ್ಬೇಕಲ್ವ. ಆದರೆ ಇಂದಾಗಿ ನಾನು ಹೇಳ್ತಿರೋ ಎಷ್ಟೋ ವಿಚಾರಗಳು ನಮ್ಮ ನೋಡೋಂಥ ಈಗ ನಮ್ಮ ಸಮಸ್ಯೆ ಏನಂದರೆ ಇದನ್ನು ನೋಡೋಂಥ ಎಷ್ಟೋ ಜನಕ್ಕೆ ಇವೆಲ್ಲ ತಟ್ಟೋದಿಲ್ಲ, ಬಾಧಿಸೋದಿಲ್ಲ. ಆದರೆ ನೀವು ಯಾವುದೋ ಒಂದು ಎಮೋಷ್ನಲ್ ಆಗಿರೋದು, ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಅದು ಇನ್ಸ್ಟಿಗೇಟ್ ಮಾಡುವಂಥದ್ದು, ವಿಶೇಷವಾಗಿ ಇನ್ಸ್ಟಿಗೇಟ್ ಮಾಡುವಂಥ ಮಾತುಗಳಾಡ್ಬಿಡಿ, ಪೀಪಲ್ ವಿಲ್ ಗ್ಲೂ ಟು ದಿಸ್ ಪಾಡ್ಕಾಸ್ಟ್. But at the same time, if we talk some of these very fundamental questions, we start addressing those, ಇದು ಯಾಕೋ ಬೋರಿಂಗ್ ಅನ್ನಿಸ್ತಾ ಇರುತ್ತೆ. ಇದು ಅದ್ಯಾವುದೋ ಒಂದು ಆಸ್ಟ್ರಿಚ್ ಅಂತಾರಲ್ವಾ, ದಟ್ಸ್ ಎ ವೆರಿ ರಾಂಗ್ ನೋಷನ್ ಅಂತೆ. ಅದು ಆಸ್ಟ್ರಿಚ್ ನೆವರ್ ಡಸ್ ದಟ್. ಈ ಉಷ್ಟ್ರ ಪಕ್ಷಿ ಅಥವಾ ಆಸ್ಟ್ರಿಚ್ಚು ಅದೇನಾದರೂ ಯಾರಾದರೂ ಅದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಮರಳಲ್ಲಿ ಊದ್ಕೊಂಡ್ಬಿಡುತ್ತೆ ತನ್ನ ಇದನ್ನ ಅಂತ, ಹಂಗೆ ಮಾಡಲ್ವಂತೆ. ದಟ್ ಇಸ್ ಓನ್ಲಿ ಅರ್ಬನ್ ಲೆಜೆಂಡ್. ಸೊ ಆ ಥರಕ್ಕೆ ನಾವು ಎಸ್ಕೇಪಿಸಮ್ ನಮ್ಮದು. ಆದಷ್ಟು ಗಂಭೀರವಾದ ಪ್ರಶ್ನೆಗಳಿಂದ ತಪ್ಪಿಸ್ಕೊಂಡು ನಾವು ಸೂಪರ್ಫಿಷಿಯಲ್ ಆಗಿ ಯೋಚನೆ ಮಾಡ್ಕೊಂಡು ಸಬ್ಬ ಬದುಕಿದ್ರೆ ಸಾಕಪ್ಪ. ಬಟ್ ನೀವು ಹೇಳಿದ ಕರೆಕ್ಟ್. ಬಟ್ ನನ್ಗೆ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಇದಕ್ಕೊಂದು ಆಡಿಯನ್ಸ್ ಇದೆ, ರೆಡಿ ಆಗಿದೆ, ತಯಾರಿ ಆಗಿದ್ದಾರೆ. ಬಟ್ ಅವ್ರಿಗೆ ಆಗಿದ್ದಾರೆ, ಬಟ್ ಅವ್ರಿಗೆ ಆ ಹಾದಿ ಗೊತ್ತಿಲ್ಲ, ಆ ರಸ್ತೆಗೆ ಹೇಗೆ ಬರೋದು, ಅಲ್ಲಿಂದ ಬಂದ್ಬಿಟ್ಟು ಹೇಗೆ ಹೋಗೋದು, ಅಲ್ಲಿ ಯಾರಿದ್ದಾರೆ, ಇವಾಗ ನೀವಿದ್ದೀರಾ ಅಂತ ಗೊತ್ತಾಗುತ್ತೆ ಇದ್ರ ಮುಖಾಂತರ. ಹಾಗೆ ಸೊ ಅದಕ್ಕೆ ನಾನು ಐ ಡೋಂಟ್ ವಾಂಟ್ ಟು ಬೋರ್ ಪೀಪಲ್, ಬಟ್ ಅಟ್ ದ ಸೇಮ್ ಟೈಮ್ ಐ ಕಾಂಟ್ ಸ್ಟಾಪ್ ಟಾಕಿಂಗ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ವರ್ಸೇಷನ್ ಸರ್.